ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? Yes, ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ವಿನ್ನರ್ ರಘು ಆಗ್ಲಿ, ರನ್ನರ್ ಗಿಲ್ಲಿ ಅವ್ರ ಕಾವ್ಯ. ಗಿಲ್ಲಿ ಅವ್ರ ಕಾವ್ಯ Yeah. ಹೇಗ್ ಆಟ ಆಡ್ತಿದ್ದಾರೆ ಅಂತೀರಾ ಅವರು? ಗಿಲ್ಲಿ ಜೋಕ್ ಸ್ವಲ್ಪ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ, ಅದ್ ಬಿಟ್ರೆ ಈಸ್ ಅ ಗುಡ್ ಜೆಂಟಲ್ಮನ್. ಅಂಡ್ ರಘು ಎಲ್ಲದ್ರಲ್ಲೂ ಇದ್ದಾರೆ. ಸೊ ಓಕೆ, ಈಗ ಗಿಲ್ಲಿ ಅವರು ತುಂಬಾ ಒಂದು ಕಾಮಿಡಿ ಮಾಡ್ತಾರೆ, ಎಲ್ರು ಕೂಡ ಅದು ಹರ್ಟ್ ಆಗುತ್ತೆ ಅಂತಾರೆ, ಮತ್ತೆ ಅವ್ರ ಜೊತೆ ಕೂತ್ಕೊಂಡೆ ನಗಾಡ್ತಾರಲ್ವಾ, ಏನಂತೀರಾ ಅದಕ್ಕೆ? ಅದೇ ಅದ್ ತಪ್ಪು, ಅದೆಲ್ಲ ಕರೆಕ್ಟ್ ಮಾಡಿದ್ರೆ ಮೇ ಬಿ ವಿನ್ನರ್ ಆಗ್ಬೋದು. ಆಗ್ಬಹುದು. ಓಕೆ, ಈಗ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹೇಗಿದೆ ಅಂತೀರಾ? ನಂಗೆ ಇಷ್ಟ ಆಗಿಲ್ಲ, ಅವ್ರು ಕ್ಯಾಪ್ಟನ್ ಆಗಿರೋ ರೀತಿ ಇಷ್ಟ ಆಗಿಲ್ಲ. ಸೂರಜ್ ಹೇಳಿದಂಗೆ ಕ್ಯಾಪ್ಟನ್ ಆಗಿರೋ ರೀತಿ ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ. ಅವ್ರು ಕ್ಯಾಪ್ಟನ್ ಆಗೋದು ಇಷ್ಟನೇ, ಅವ್ರು ಆಗಿರೋ ರೀತಿ ಇಷ್ಟ ಆಗಿಲ್ಲ. ಸೀಕ್ರೆಟ್ ರೂಮ್ ಕೊಟ್ಟಿದ್ದಾರೆ ರಕ್ಷಿತಾಗೆ ಮತ್ತೆ ಧ್ರುವಂತಿಗೆ, ಅವ್ರು ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತೀರಾ? ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂದ್ರೆ ಅವ್ರ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಿತ್ತು ಅಂತೀರಾ? ಹೌದು, ಇಲ್ಲ ಗಿಲ್ಲಿ ರಘು ಕೂಡ ಅವರು ಬಾಂಡಿಂಗ್ ಫ್ರೆಂಡ್ಶಿಪ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತಲ್ವಾ, ಸೊ ಅವ್ರು ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಓಕೆ, ಅಂದ್ರೆ ನಿಮ್ ಫೇವ್ರೇಟು ರಘು ರಘು ಅವರೇ ವಿನ್ನರ್ ಆಗ್ತಾರ ಅಂತೀರಾ? ಆಗ್ತಾರೆ. ಆಗ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್. ಓಕೆ, ನಿಮ್ ಫೇವ್ರೇಟ್ ಯಾರು ಈ ಸರಿ? ಸರ್ ಗಿಲ್ಲಿ ಸರ್. ಗಿಲ್ಲಿ, ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಅಂತ ಹೇಳಿ ಸರ್, ಅವರು ಬಡವರಿಂದ ಬಂದಿದೆ ಸರ್, ಅದರಿಂದ ಅವರು ನಮ್ಗೆ ಇಷ್ಟ ಸರ್. ಓಕೆ, ಅಂದ್ರೆ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಸೆಲೆಕ್ಷನ್ ಯಾರಾಗತ್ತ ನಮಗೆ ಗಿಲ್ಲಿ ಗೆಲ್ಬೇಕಷ್ಟೇ, ಗಿಲ್ಲಿ ನಟ. ಗಿಲ್ಲಿ ಅಷ್ಟೇ ಈ ಗೆಲ್ಬೇಕು. ಡೇವಿಲ್ ಪಿಕ್ಚರ್ ಬರ್ಬೇಕು, ಡೇವಿಲ್ ಪಿಕ್ಚರ್ ಅಲ್ಲಿ ಅವರೇ ಇರೋದು. ಹೌದು, ಡೆವಿಲ್ ಯಾವ ಡೇವಿಲ್ ಪಿಕ್ಚರ್ ಯಾವ್ದು ಇಷ್ಟ ಆಗಿಲ್ಲ ನಮ್ಗೆ, ಗಿಲ್ಲಿ ನಟದೇ ಇಷ್ಟ ಆಗಿತ್ತು ಡೆವಿಲ್ ಮೂವಿಯಲ್ಲಿ ಗಿಲ್ಲಿ ಇದಾರಲ್ವಾ, ಆಕ್ಟಿಂಗ್ ಯಾವ ತರ ಇದೆ ಅವ್ರದ್ದು? ಸರ್. ಸಕಲಾಗಿದೆ ಸರ್. ಸಕ್ಕದಾಗಿದೆ. ಹೌದು, ಬಿಗ್ ಬಾಸ್ ಅಲ್ಲೂ ಅದೇ ತರ ಆಟ ಆಡ್ತಿದ್ರ ಅಂತೀರಾ? ಬಿಗ್ ಬಾಸ್ ಅಲ್ಲಿ ಸರ್ ಅವ್ರು ಚೆನ್ನಾಗಿದ್ದಾರೆ ಸರ್, ಓಕೆ, ಚೆನ್ನಾಗಿ ಆಡ್ತಾರೆ ಸರ್. ಅವ್ರ ಜೊತೆಗೆ ಹುಡುಗಿ ಇರ್ತಾರಲ್ಲ ಕಾವು, ಕಾವ್ಯ ಸರ್, ಅವರು ಅವ್ರು ಇಷ್ಟಪಡ್ತಿಲ್ಲ ನಮಗೆ ಗೊತ್ತಿಲ್ಲ ಸರ್, ಅದು ಒಳಗಡೆ ಆಟ, ಅದು ಏನ್ ಸರ್, ಅದು ಒಳಗಡೆ ಆಟ, ಅದು ನಮಗೆ ಗೊತ್ತಿಲ್ಲ ಅವ್ರು ಸರ್. ಓಕೆ, ಅವ್ರೊಂದ್ ಸಾಂಗ್ ಇದೆ ಗೊತ್ತಾ, ಚಿಕ್ಕವ ಚಿಕ್ಕವ ಅಂತ? ಅವಕ್ಕ ಎಲ್ಲ ಚಿವ ಚಕ್ಲಿ ಕೊಡೋ ತಗೊಡೋ ಇದು ಕೊಡೋ ಗೊತ್ತು ಸರ್, ಅದನ್ನೆಲ್ಲ ಹೇಳಿ ಸರ್. ಗೆಲ್ಲಿ ಬಿಡ್ಲಿ, ಹೊರಗಡೆ ಬರ್ಲಿ, ಹಾ. ಬಟ್ ಅವರು ಬಡದ ಕುಟುಂಬದಿಂದ ಬಂದಿರೋದು, ಸರಿನಾ ಸರ್, ಬಟ್ ಗೆಲ್ಲಿ ಸರ್. ಓಕೆ, ಥ್ಯಾಂಕ್ ಯು. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ? ಓಕೆ ಸರ್, ಅಂತ ಗ್ರೇಟ್ ಇಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿಗಳು ಯಾರು ಇಷ್ಟ ಆಗಿಲ್ಲ. ಓಕೆ, ಹಾ. ಅಂದ್ರೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ? ನನ್ ಫೇವ್ರೆಟ್ ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ನಿಮ್ ಫೇವರೇಟ್ ಅಂತ? ಅವ್ನ್ ಕಾಮಿಡಿ ಇಷ್ಟ ಆಗತ್ತೆ, ಲಾಜಿಕಲ್ ಆಗಿ ಮಾತಾಡ್ತಾನೆ, ಹೌದು. ಮಾತ್ ಚೆನ್ನಾಗ್ ಆಡ್ತಾನೆ ಅವನು, ಅದಕ್ಕೆ. ಬಟ್ ಏನ್ ಹೇಳ್ತಿದಾರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅವರು ಟಾಸ್ಕ್ ಯಾವ್ದು ಆಡಲ್ಲ, ಹಾ. ಓನ್ಲಿ ಎಂಟರ್ಟೈನ್ಮೆಂಟ್ ಮಾತ್ರ ಬಿಗ್ ಬಾಸ್ ಮಾಡ್ತಾರೆ. ಅಲ್ಲಿ ಬರೀ ಟಾಸ್ಕ್ ಅಷ್ಟೇ ಮಾತ್ರ ಅಲ್ವಾ ಸರ್, ಇದು ವ್ಯಕ್ತಿತ್ವದ ಆಟ ಅಲ್ವಾ? ಹೌದು, ಹಾ. ಅಂದ್ರೆ ರಿಯಾಲಿಟಿ ಶೋ ಅಂದ್ರೆ ರಿಯಲ್ ಆಗಿರ್ಬೇಕಂತೀರಾ? ಅವ್ನ್ ತುಂಬಾ ರಿಯಲ್ ಆಗಿದ್ದಾನೆ. ತುಂಬಾ ರಿಯಲ್ ಆಗಿದ್ದಾರೆ. ಹಾ. ಬೇರೆಯವ್ರು ಮುಖೋಡ ಹಾಕೊಂಡಿದಾರ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಖಂಡಿತ. ಈಗ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದಾರಲ್ವಾ, ಹಾ. ರಕ್ಷಿತಾ ಇದಾರೆ ಮತ್ತೆ ಯಾರು ಧ್ರುವಂತ್ ಇದಾರೆ, ಧ್ರುವಂತ್ ಇದ್ದಾನೆ. ಅವ್ರು ಬಿಟ್ಟು ಯಾರಿಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತೀರಾ? ಅದನ್ನ ನಾನಂತೀನಿ ಸ್ಪಂದನ ಕೊಡ್ಬೇಕಿತ್ತು. ಸ್ಪಂದನ ಜೊತೆಗೆ ಅಶ್ವಿನಿ ಅವ್ರು ಕೊಡ್ಬೇಕಿತ್ತು. ಅಶ್ವಿನಿ ಕೊಡ್ಬೇಕಿತ್ತು. ಹೌದೌದು. ಅಂದ್ರೆ ಈಗ ರಕ್ಷಿತಾ ಅವರು ಮುಖೋಡ ಹಾಕೊಂಡು ಬಿಗ್ ಬಾಸ್ ಅಲ್ಲಿ ಇದಾರ ಅಂತೀರಾ ಅಥವಾ ಹೇಗೆ? ಮುಖವಾಡ ಹಾಕೊಂಡಿಲ್ಲ, ಅವ್ರು ಇರೋದೇ ಹಾಗೆ. ಒಟ್ನಲ್ಲಿ ಅವ್ರ ವ್ಯಕ್ತಿತ್ವ ಅಷ್ಟು ಸರಿಗಿಲ್ಲ, ಯಾಕಂದ್ರೆ ಅವ್ರದ್ದು ಕಾನ್ಸ್ಟೆಂಟ್ ಮೈಂಡ್ ಇಲ್ಲ. ಮೈಂಡ್ ಸೆಟ್ ಇಲ್ಲ ಅವ್ರದ್ದು. ಹೌದು, ಅಂದ್ರೆ ಈಗ ಧ್ರುವಂತ್ ಅವ್ರು ಏನೇ ಹೇಳಿದ್ರು ಕೂಡ ಸೀಕ್ರೆಟ್ ರೂಮ್ ಅಲ್ಲೂ ಜಗಳ ಮಾಡ್ತಿದ್ದಾರೆ. ಅವ್ರದ್ದು ಅದೇ ಬಿಹೇವಿಯರ್ ಅಲ್ಲ. ಮುಂಚೆ ಒಂದು ಟಾಸ್ಕ್ ಅಲ್ಲೂ ಅಶ್ವಿನಿ ಅವ್ರ ಟೀಮ್ ಅಲ್ಲಿ ಇರ್ತಾ ಅವರು ಒಮ್ಮತ ಕೊಡ್ಲಿಲ್ಲ. ಹೌದು. ಸೊ ಅದೇ ಬಿಹೇವಿಯರ್ ಕಂಟಿನ್ಯೂ ಮಾಡ್ತಿದ್ದಾರೆ, ಅಥವಾ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ರಕ್ಷಿತ್ ಅವರು ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಕಾರಣ ಅಂತಂದ್ರೆ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರ ಅಂತೀರಾ? ಒಂದ್ ದೃಷ್ಟಿನಲ್ಲಿ ಹೌದು, ಅವ್ರನ್ನ ಸ್ವಲ್ಪ ಎತ್ತಿ ಹಿಡಿದ್ರು, ಅವ್ರು ಮಾಡಿದ್ರಿಂದ ಅವ್ರು ಹೈಲೈಟ್ ಆದ್ರು. ಅದ್ ಬಿಟ್ರೆ ಅವ್ರಿಗೇನು ಅಂತ ಇದಿಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿ ವರ್ಕೌಟ್ ಆಗುತ್ತೆ ಅಂತೀರಾ? ಸಿಂಪತಿ ಸಮ್ ಎಕ್ಸ್ಟೆಂಟ್ ವರ್ಕೌಟ್ ಆಗುತ್ತೆ. ವೋಟ್ ಹಾಕೋರು, ಜನಗಳು ನೋಡಿದವರು ಸಿಂಪತಿ ಮೇಲೆ ಹಾಕೋರು ಉಂಟು. ಹೌದು. ಈಗ ಗಿಲ್ಲಿ ಜೊತೆ ಕಾವ್ಯ ಇರ್ತಾರಲ್ವಾ, ಹೌದು. ಗಿಲ್ಲಿಯಿಂದ ಕಾವ್ಯ ವೋಟ್ ಬರ್ತಿದೆ ಅಂತೀರಾ? ಅಂದ್ರೆ ಗಿಲ್ಲಿಯಿಂದ ಕಾವ್ಯಗೆ ಹಂಗ್ ಮೈಲೇಜ್ ಅನ್ಕೊಂಡಿದ್ದೆ, ಬಟ್ ಅವ್ರ ಆಟನೇ ಆಡ್ದಲೇ ಇದ್ರೆ ಅವ್ರಿಗೆ ವೋಟ್ ಹಾಕೋರು ಯಾರು ಇರ್ತಾರೆ ಸರ್? ಹೌದು. ಸೊ ಅವರು ಅವ್ರ ಆಟ ಆಡ್ತಾ ಇದಾರೆ, ಅವ್ರಿಬ್ರು ಕ್ಲೋಸ್ ಆಗಿದ್ದಾರೆ, ಹಂಗನ್ಬಿಟ್ಟು ನಾವು ಅವ್ರಿಬ್ರು ಒಟ್ಟಿಗೆ ಇದಾರೆ ಗಿಲ್ಲಿಯಿಂದ ಕಾವ್ಯ ಅನ್ನೋದು ನಾನು ಒಪ್ಪಲ್ಲ. ಓಕೆ, ಈಗ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹೌದು. ಯಾವ ತರ ಇದೆ ಅಂತೀರಾ ಕ್ಯಾಪ್ಟನ್ಸಿ? ಇನ್ನ 2 ದಿನ ಆಗಿರೋದು ನೋಡಿ, ಇನ್ನ ನೋಡ್ಬೇಕು. ಅವ್ರು ಕೆಲವು ಡಿಸಿಷನ್ಸ್ ಗಳನ್ನ ಚೆನ್ನಾಗಿ ತಗೊಂತಾ ಇದಾರೆ. ಹೌದು. ಮುಂದೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ನನ್ಗೆಲ್ಲೋ ಒಂದ್ ಸ್ವಲ್ಪ ಬಯಸ್ಡ್ ಅನ್ಸ್ತು ಸೂರಜ್ನ ಅವರು ಸೇಫ್ ಮಾಡಿದ ರೀಸನ್ ಕೊಟ್ಟು. ಫೇವರಿಸಂ ಮಾಡ್ತಿದ್ದಾರೆ. ಹೌದು ಹೌದು. ಈಗ ಸ್ಪಂದನ ಅವ್ರು ಇದಾರೆ, ಅವರು ಲಕ್ಕಿ ಅಂತೀರಾ ಬಿಗ್ ಬಾಸ್ ಅಲ್ಲಿ ಇರೋದಕ್ಕೆ?
ಲಕ್ಕಿ ಒಂದ್ ದೃಷ್ಟಿಲಿ ಹೌದು, ಪ್ರತಿ ಸಲ ಯಾರು ಕ್ಯಾಪ್ಟನ್ ಆಗ್ತಾರೋ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ, ನಾಮಿನೇಷನ್ ಇಂದ ಸೇವ್ ಆಗ್ತಾ ಇದಾರೆ. ಹೌದು. ಈಗ ರಘು ಇದಾರೆ, ರಘು ಬಗ್ಗೆ ಏನಂತೀರಾ? ನ್ಯೂಟನ್ ರಘು ಅವರು ಆಲ್ವೇಸ್ ದಿ ಮ್ಯಾನ್. ಓಕೆ, ಅಂದ್ರೆ ಗಿಲ್ಲಿ ಜೊತೆಗೆ ಅವ್ರದ್ದೊಂದು ಕಾಂಬಿನೇಷನ್ ಇರುತ್ತೆ ಯಾವಾಗ್ಲೂ, ಹೌದು, ನೋಡಕ್ ಚೆನ್ನಾಗಿರ್ತಂತೀರಾ? ಚೆನ್ನಾಗಿರುತ್ತೆ. ಬಟ್ ಒಂದ್ಸಲಿ ಗಿಲ್ಲಿದು ಎಕ್ಸ್ಟ್ರೀಮ್ ಆಗಿದ್ದಕ್ಕೆ ಅವರು ರಘು ಅವ್ರು ಇವಾಗ ಹೇಗಿದಾರೋ ಅದೇ ಕರೆಕ್ಟ್ ಅನ್ಸುತ್ತೆ. ಓಕೆ, ಈ ಮಾಡು ಇದಾರೆ, ಗೇಮ್ ಸ್ಟಾರ್ಟ್ ಮಾಡಿದಾರೆ ಅಂತೀರಾ ಅಥವಾ ಸೈಲೆಂಟ್ ಆಗಿ ಆಮೇಲೆ ತರ ಹೋಗ್ತಿದಾರೆ ಅಂತೀರಾ? ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಎಲ್ಲ ಅವಶ್ಯಕತೆ ಇದೆಯೋ ಅವ್ರು ಮಾತಾಡ್ತಾರೆ, ಟಾಸ್ಕ್ ಗಳೆಲ್ಲಾನು ಚೆನ್ನಾಗ್ ಆಡ್ತಾರೆ. ಸೊ ಅವ್ರ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಈಗ ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ ಸರ್? ಸರ್, ಅಶ್ವಿನಿ ಗೌಡ 2.0 ಇಸ್ ವೆರಿ ಗುಡ್. ಇವಾಗ ಏನೇ ಇದ್ರು ಅವ್ರ ಹಳೆ ಪಾಯಿಂಟ್ ಗಳು ಇಟ್ಕೊಂಡು ಎಲ್ಲರೂ ಮಾತಾಡ್ತಾ ಇದಾರೆ ಹೊರತು 2.0 ಆದ್ಮೇಲಿಂದ ಅವ್ರು ಏನ್ ಮಾಡಿದಾರೆ ಅನ್ನೋದು ಮಾತಾಡೋದು ಕಡಿಮೆ ಆಗಿದೆ. ಹೌದು. ಎಸ್ಪೆಷಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲಿಂದ ಅದನ್ನೇ ಎತ್ತಾಡಿ ಮಾಡಿ ಒಂದ್ಸಲಿ ಸುದೀಪ್ ಸರ್ ಅವ್ರು ಮಾತಾಡಿ ಮುಗಿದ್ಮೇಲೆ ಅದ್ ಮುಗೀತು ಅಂತ ನನ್ನ ಅಭಿಪ್ರಾಯ. ಬಟ್ ಅದನ್ನೇ ಎತ್ತಿ ಹಿಡಿದು ಮಾತಾಡೋದು ಸರಿ ಇಲ್ಲ. ಓಕೆ, ವೈಟ್ ಕಾರ್ಡ್ ಎಂಟ್ರಿ ಇವರಿಗೆ ಬೇಕಿತ್ತ ಅಂತ ರಜತ್ ಅವರಿಗೆ, ಚೈತ್ರ ಅವರಿಗೆ? ಖಂಡಿತ ಬೇಡವಾಗಿಲ್ಲ. ಅವರು ಆಟನೇ ಆಡ್ದವ್ರು, ಸೋತವ್ರು ಅವರು ಬಿಗ್ ಬಾಸ್ 11 ನಲ್ಲಿ. ಇಲ್ಲಿಗ್ ಬಂದು ಗೆಲ್ಲೋದು ನೋ. ಯಾಕಂದ್ರೆ ಇನ್ನು ತುಂಬಾ ಜನ ಇದ್ರು, ಹೌದು, ಕೊಡ್ಬೋದು ಖಂಡಿತ ಬೇರೆಯವ್ರಿಗೆ. ಖಂಡಿತ ಹೌದು. ಓಕೆ, ಈಗ ನಿಮ್ ಪ್ರಕಾರ ಗಿಲ್ಲಿ ಅಂತೀರಾ ವಿನ್ನರು? ಗೆಲ್ಲಕ್ಕೆ ಹೌದು, ಗಿಲ್ಲಿ. ಗಿಲ್ಲಿ. ಈ ಸುದೀಪ್ ಸರ್ ಹೋಸ್ಟ್ ಯಾವ ತರ ಇದೆ ಅಂತಾರೆ ಸೀಸನ್ 12? ಟೈಮ್ಸ್ ಕೆಲವು ವಿಷಯಗಳನ್ನ ಇಗ್ನೋರ್ ಮಾಡಿದ್ ಬೇಜಾರ್ ಬಿಟ್ರೆ ಅದನ್ನ ಆಮೇಲೆ ಅವರು ಮುಂದಿನ ಎಪಿಸೋಡ್ ಗಳಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಗುಡ್, ಸೋ ಫಾರ್ ಸೋ ಗುಡ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತಿದ್ರಾ? ಹೌದು, ನೋಡ್ತೀನಿ. ಓಕೆ, ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ? ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಹಾ. ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ಗಿಲ್ಲಿ ವಿನ್ನರ್ ಆಗ್ಬೇಕು, ರನ್ನರ್ ಅಪ್ ರಘು ಸರ್. ರಘು. ಓಕೆ, ಅವ್ರ ಇಬ್ಬರದ್ದು ಒಂದು ಬಾಂಡಿಂಗ್ ಇದೆಯಲ್ಲ, ಏನಂತೀರಾ? ಇವ್ನ್ ಕಣಕ್ ಆಡ್ತಾನೆ ಗಿಲ್ಲಿ, ರಘು ಏನಿಲ್ಲ, ಏನ್ ಕೇರ್ ಮಾಡಲ್ಲ. ಮ್ಯಾಮ್, ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ವಿನ್ನರ್ ಗಿಲ್ಲಿನೇ ಆಫ್ ಕೋರ್ಸ್. ರನ್ನರ್ ಅಂದ್ರೆ ನಂಗೆ ರಕ್ಷಿತಾ ಇಷ್ಟ, ಬಟ್ ರಕ್ಷಿತಾ ರನ್ನರ್ ಆಗೋಷ್ಟು ಏನಿಲ್ಲ ಅನ್ಕೋತೀನಿ. ಬಟ್ ವಿನ್ನರ್ ಗಿಲ್ಲಿ ಆಗ್ಬೇಕು. ಗಿಲ್ಲಿ ಆಗ್ಬೇಕು. ಈಗ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದಾರಲ್ಲ ರಕ್ಷಿತನ ಮತ್ತೆ ಧ್ರುವ್ ಅಂತ, ಅವ್ರಿಗೆ ಏನಂತೀರಾ ಅವ್ರ ಬಗ್ಗೆ? ಆಕ್ಚುಲಿ ಇದು ಪ್ಲಾನ್ ಅಂತಾನೆ ಅನ್ಸುತ್ತೆ, ಒಬ್ರು ನೆಗೆಟಿವ್ ಮಾಡೋದಕ್ಕೇನೆ ಬಿಗ್ ಬಾಸ್ ಇಟ್ಟಿರೋದು, ಟು ಬಿ ವೆರಿ ಫ್ರೈಕ್. ಬಟ್ ನೋಡೋಣ. ಆದ್ರೂ ರಕ್ಷಿತಾ ಇಟ್ಟಿದ್ ನಂಗೆ ಇಷ್ಟ ಆಗಿಲ್ಲ. ಧ್ರುವಂತ್ ಇಸ್ ಫೈನ್, ರಕ್ಷಿತಾ ಇಟ್ಟಿದ್ ಇಷ್ಟ ಆಗಿಲ್ಲ. ಓಕೆ, ಈಗ ರಾಶಿಕಾ ಕ್ಯಾಪ್ಟನ್ ಆಗಿದ್ದಾರೆ, ಹೇಗ್ ಮಾಡ್ತಿದಾರ ಅಂತೀರಾ? ಹಾ, ಚೆನ್ನಾಗಿ ಮಾಡ್ತಿದ್ದಾಳೆ. ಆಕ್ಚುಲಿ ಅವ್ರ ಕ್ಯಾಪ್ಟನ್ಸಿ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಓಕೆ, ಗಿಲ್ಲಿ ಜೊತೆ ಕಾವ್ಯ ಇರ್ತಾರಲ್ಲ, ಏನಂತೀರಾ? ನಂಗೆ ಅನ್ಸುತ್ತೆ ಗಿಲ್ಲಿಯಿಂದನೇ ಕಾವ್ಯ ಇರೋದು. ಗಿಲ್ಲಿನೇ ಕಾವು ಅನ್ಕೊಂಡು ಅವಳನ್ನ ಫೇಮಸ್ ಮಾಡ್ತಿರೋದ್ ಬಿಟ್ರೆ ಕಾವ್ಯಂತೂ ಇಲ್ಲಿ ಕಾಂಟ್ರಿಬ್ಯೂಷನ್ ಕಮ್ಮಿನೇ ಅಂತ ಅನ್ಸುತ್ತೆ. ಬಟ್ ಅವಳು ಆಟ ಆಡೋದ್ ಬಿಟ್ರೆ ಅವಳ ಮಾತು, ಅವಳ ಕಾನ್ಫಿಡೆನ್ಸ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಆಟ ಕಮ್ಮಿನೇ ಅನ್ಸುತ್ತೆ ಅವಳದು. ಓಕೆ, ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಅಂತೀರಾ? ಗಿಲ್ಲಿಗೆ ಕಾಂಪಿಟೇಟರ್ ಈಗ ರಜತ್ ಬಂದಿದ್ದಾನೆ. ರಜತ್ ಇಸ್ ಅ ಟಫ್ ಕಾಂಪಿಟೇಟರ್. ರಘುನು ಟಫ್ ಕಾಂಪಿಟೇಟರ್ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ಇಲ್ಲಿ ವಿನ್ನರ್ ಆಗ್ಬೇಕು, ಓಕೆ, ರನ್ನರ್ ಧ್ರುವಂತ್. ಹಾ. ಈಗ ಧ್ರುವಂತ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ, ಏನಂತೀರಾ ಧ್ರುವಂತ್ ಬಗ್ಗೆ? ಅವನು ಚೆನ್ನಾಗಿ ಆಡ್ತೀನಿ, ಬಟ್ ಅದು ಕೆಲವೊಬ್ರಿಗೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಇಷ್ಟ ಆಗ್ತದೆ. ಆನೆಸ್ಟ್ ಆಗಿ ಆಡ್ತೀನಿ. ಧ್ರುವಂತ್ ಅವರು ಆನೆಸ್ಟ್ ಆಗಿ ಆಡ್ತಾರೆ ಅಂತೀರಾ? ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಟಾಪ್ 2 ಅಂತಂದ್ರೆ ಅವ್ರಿಬ್ರು ಬರ್ಬೇಕಾ? ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ? ಯಾರಿದೆ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡಲ್ಲ? ಚೆನ್ನಾಗಿ ಆಡಲ್ಲ ಅಂದ್ರೆ ಇವಾಗ ರಜತ್ ಬಂದು ಎಲ್ಲ ಕೆಡ್ಸಿಟ್ಟವ್ರೆ. ಹೌದು. ಹೇಳಕ್ಕ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಓಕೆ, ರಾಶಿಕಾ ಕ್ಯಾಪ್ಟನ್ ಹೇಗಿದೆ? ಕ್ಯಾಪ್ಟನ್ ಚೆನ್ನಾಗಿದೆ, ಬಟ್ ಧನುಷ್ಗೆ ಮತ್ತೆ ಅವ್ರಿಬ್ರಿಗೆ ಇಟ್ಕೊಂಡಿತ್ತು. ಓಕೆ, ಥ್ಯಾಂಕ್ ಯು ಬ್ರೋ. ಬಿಗ್ ಬಾಸ್ ನೋಡ್ತಿದ್ದೀರಾ? ಯಾ ಬ್ರೋ. ಓಕೆ, ಈ ಸರಿ ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ಬ್ರೋ, ವಿನ್ನರ್ ಬಂದು ಗಿಲ್ಲಿ, ರನ್ನರ್ ಅಪ್ ಬಂದು ಕಾವ್ಯ. ಕಾವ್ಯ. ಓಕೆ, ವಿನ್ನರ್ ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅಂದ್ರೆ ಅಂದ್ರೆ ಫುಲ್ ಟ್ರೂ ಆಗಿ ಆಡ್ತಿದಾರಲ್ಲ, ಸೊ ಅದರಿಂದ ಅಂದ್ರೆ ರಿಯಲ್ ಆಗಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ. ರಿಯಲ್ ಆಗಿದ್ದಾರೆ. ಓಕೆ, ಕಾವ್ಯ ರನ್ನರ್ ಯಾಕೆ ಆಗ್ಬೇಕು ಅಂತ? ಅಂದ್ರೆ ಅವರು ಸಪೋರ್ಟ್ ಮಾಡ್ತಿದಾರಲ್ಲ ಗಿಲ್ಲಿಗೆ, ಕರೆಕ್ಟ್ ಟೈಮ್ಗೆ, ಅದಕ್ಕೆ. ಓಕೆ, ಈಗ ಯಾರು ಚೆನ್ನಾಗಿ ಆಡಲ್ಲ ಅಂತಾರೆ ಬಿಗ್ ಬಾಸ್ ಅಲ್ಲಿ? ಚೆನ್ನಾಗಿ ಆಡಲ್ಲ ಅಂತಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಿದಾರೆ, ಧ್ರುವಂತ್ ಸ್ವಲ್ಪ. ಹೌದು, ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಧ್ರುವಂತ್ ಮತ್ತೆ ರಕ್ಷಿತಾಗೆ, ಹೇಗಿದೆ ಅಂತೀರಾ? ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾ, ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ವಿನ್ನರ್ ಗಿಲ್ಲಿ ಆಗ್ಬೇಕು, ರನ್ನರ್ ರಘು. ರಘು. ಹಾ. ಗಿಲ್ಲಿದ ಆಟ ಹೇಗಿದೆ ಅಂತೀರಾ? ಗಿಲ್ಲಿದಾಟ ಇನ್ನೆಷ್ಟು ಸೀಸನ್ ಬಂದ್ರು ಆಡಕ್ಕಾಗಲ್ಲ ಯಾರು. ಅಂದ್ರೆ ಈ 11 ಸೀಸನ್ ಅಲ್ಲಿ ಯಾರು ಆತರ ಆಡಿಲ್ಲ ಅಂತೀರಾ? ಹಾ. ಓಕೆ, ಅಂದ್ರೆ ಕಾಂಪಿಟೇಟರ್ ಅಂದ್ರೆ ರಘು ಅಂತೀರಾ ಅವರಿಗೆ?
ಕಾಂಪಿಟೇಟರ್ ಯಾರು ಇಲ್ಲ ಬಟ್ ರನ್ನರ್ ಅಪ್ ಆಗ್ಬೇಕು ಅನ್ನೋದಷ್ಟೇ ರನ್ನರ್ ಅಪ್ ಆಗ್ಬೇಕು ಅಂತ ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ ಈ ಸರಿ ಪೂರ್ತಿ ಬಿಗ್ ಬಾಸ್ ಅವ್ನು ಒಬ್ನೇ ಆಡ್ತಿರೋದು ಒಬ್ನೇ ಆಡ್ತಿರೋ ಜಸ್ಟ್ ಅವರೆಲ್ಲ ಜಸ್ಟ್ ಏನು ಕಂಟೆಸ್ಟೆಂಟ್ ಅಂತ ಬರ್ಬೇಕಂತ ಬಂದಿದ್ದಾರೆ ಅಷ್ಟೇ ಅವರು ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಷ್ಟೊಂದು ನೋಡಲ್ಲ ಯಾವಾಗಾದ್ರೂ ಒಮ್ಮೆ ನೋಡ್ತೀನಿ. ಯಾವಾಗಾದ್ರೂ ನೋಡ್ತೀರಾ ಅಂದ್ರೆ ಯಾರು ಚೆನ್ನಾಗಿ ಆಡ್ತಿದಾರ ಅಂತೀರಾ ಗಿಲ್ಲಿ ಗಿಲ್ಲಿ ಮತ್ತೆ ರಜತ್. ಗಿಲ್ಲಿ ಮತ್ತೆ ರಜತ್ ನಿಮ್ಮ ಫೇವ್ರೇಟ್ ಅದ್ರಲ್ಲಿ ಗಿಲ್ಲಿ ಗಿಲ್ಲಿನೇನಾ ಅಂದ್ರೆ ಈ ಸೀಸನ್ ಪಕ್ಕ ವಿನ್ನರ್ ಆಗ್ತಾರ ಅಂತೀರಾ ಆಗ್ತಾರೆ. ಆಗ್ತಾರೆ ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಅಂತೀರಾ ಅದು ರಜತೆ. ರಜತ್ ಕಾವ್ಯ ಬಗ್ಗೆ ಏನಂತೀರಾ ಅವರು ಕಾವ್ಯ ಅದೊಂದು ಸೈಡ್ ಕ್ಯಾರೆಕ್ಟರ್ ಅವ್ರಿಗೆ. ಅಂದ್ರೆ ಒಂದು ಮೂವಿಯಲ್ಲಿ ಸೈಡ್ ಕ್ಯಾರೆಕ್ಟರ್ ಇರೋ ತರನಾ ಒಂಥರ ಹೀರೋಗೆ ಹೀರೋಯಿನ್ ಇರ್ಬೇಕಲ್ಲ. ಓಕೆ ಆ ತರ ಓಕೆ ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ನೋಡ್ತಿದ್ರ ಈ ಸರಿ ನೋಡ್ತಾ ಇದೀವಿ. ಓಕೆ ಈ ಸರಿ ವಿನ್ನರ್ ಯಾರು ಆಗ್ಬೋದು ಅಂತೀರಾ ಆಲ್ಮೋಸ್ಟ್ ಗಿಲ್ಲಿನೇ, ಗಿಲ್ಲಿ ಬಿಟ್ರೆ ಅಶ್ವಿನಿ. ಓಕೆ ಅಂದ್ರೆ ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಂತೀರಾ ಅಥವಾ ಹೇಗೆ ನಾನು ಫಸ್ಟ್ ಕಾಂಪಿಟೇಟರ್ ಅಶ್ವಿನಿ ಅನ್ಕೊಂಡಿದ್ದೆ, ಇವಾಗ ಗಿಲ್ಲಿನೇ ಆಲ್ಮೋಸ್ಟ್ ಆಲ್ ಸಖತ್ ಫೇವರ್ ಆಗಿರೋದು. ಹೌದು. ಬಟ್ ಎಷ್ಟೇ ಆದ್ರೂ ನಾವು ಮಂಡ್ಯದವರೆ, ನಾವು ಯಾವತ್ತೂ ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಓಕೆ ಓಕೆ ಹಾಗೆ ಓಕೆ ಈಗ ರಾಶಿಕಾ ಅವರು ಕ್ಯಾಪ್ಟನ್ಸಿ ಇದೆ ಹಾ, ಚೆನ್ನಾಗಿ ಮಾಡ್ತಿದಾರ ಅಂತೀರಾ ಅವ್ರ ಜೊತೆ ಯಾವಾಗ್ಲೂ ಸೂರಜ್ ಜೊತೆ ಹತ್ಕೊಂಡಿರೋಕೆ ಹೇಳಿ ಅವ್ರಿಗೆ. ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು.